Hey guys, welcome back to my channel and welcome to another daily vlog. ಇದು ಗುರುವಾರದ ಮಾರ್ನಿಂಗ್ ರೂಟೀನ್ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು ಮಾರ್ನಿಂಗ್ ಹೇಳೋದ್ರಿಂದ ಹಿಡಿದು ಆಫೀಸ್ಗೆ ಹೋಗೋವರೆಗೂ ನನ್ನ ಒಂದು ರೂಟೀನ್ ಹೇಗಿರುತ್ತೆ, ಎಷ್ಟು ಬ್ಯುಸಿಯಾಗಿರ್ತೀನಿ, ಏನೆಲ್ಲ ಕೆಲಸಗಳಿರುತ್ತೆ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವ್ಲಾಗಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಯೂಶಲಿ ಗುರುವಾರ ಸ್ವಲ್ಪ ಬ್ಯುಸಿ ರೂಟೀನೇ ಇರುತ್ತೆ. ಯಾಕೆ ಅಂದರೆ ವಾರ ಇರೋದ್ರಿಂದ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದೆಲ್ಲ ಇರುತ್ತೆ. ಸೊ ಹಾಗಾಗಿ ಅವತ್ತು ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿನೇ ಇರುತ್ತೆ. ನಾನು ಜಾಬ್ ಮಾಡೋದ್ರಿಂದ ನನಗೆ ಎವ್ರಿ ಡೇ 8:50ಗೆಲ್ಲ ನನಗೆ ಕ್ಯಾಬ್ ಇರುತ್ತೆ. ಸೊ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೋಬೇಕು. ಹಾಗಾಗಿ ಮಾರ್ನಿಂಗ್ ಟೈಮ್ ಎಷ್ಟು ಟೈಮ್ ಇದ್ದರೂ ಅದು ಸಾಕಾಗೋದೇ ಇಲ್ಲ. ಎಲ್ಲ ಫುಲ್ಲು ಅರ್ಜೆಂಟಲ್ಲಿ ಎಲ್ಲ ಮಾಡ್ಕೋಬೇಕು. ಯೂಶಲಿ ನಾವು ಕಿಚನ್ ಎಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಅಂದರೆ ಅಡುಗೆ ಮಾಡಿರೋದು, ಊಟ ಮಾಡಿರೋದು, ವೆಸಲ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ವಾಶ್ ಮಾಡಿ ಫುಲ್ ಕಂಪ್ಲೀಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಮತ್ತು ಬೆಳಗ್ಗೆ ಎದ್ದು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಇನ್ನೂ ನಮಗೆ ಟೈಮ್ ಜಾಸ್ತಿ ಬೇಕು. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಮತ್ತು ಬೆಳಗ್ಗೆ ಈ ಥರ ವಾರದ ದಿನ ಆದರೆ ಸ್ವಲ್ಪ ಜಾಸ್ತಿ ಕೆಲಸ. ಅಂದರೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋದಿರುತ್ತೆ. ಅದ್ರ ಜೊತೆಯಲ್ಲಿ ಕುಕ್ಕಿಂಗು, ಅಂದರೆ ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸಿಗೆ ಅಡುಗೆ ಮಾಡ್ಕೊಳ್ಳೋದು. ಸೊ ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ಬಿಟ್ಟರೆ ಇನ್ನು ಬೇರೆ ವಾರದಲ್ಲೆಲ್ಲ ಅಷ್ಟು ಕೆಲಸ ಇರೋದಿಲ್ಲ, ಜಸ್ಟು ಕುಕ್ಕಿಂಗ್ ಕೆಲಸ ಇರುತ್ತೆ ಅಷ್ಟೇನೆ. ಹಾಗೆ ಇದು ಗುರುವಾರದ ವ್ಲಾಗ್ ಆಗಿರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕೆಂದರೆ ವಾರದ ದಿನ ಪೂಜೆ ಎಲ್ಲ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಒಂದು 6 o'clockಗೆ ಇದ್ದೆ. ನೈಟ್ ಕೂಡ ನಮಗೆ ಮಲ್ಕೊಳ್ಳೋದು ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಸಹ ನಮಗೆ ಬೇಗ ಎದ್ದೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗೋ ಹೀಗೋ ಅಲಾರಾಮ್ ಇಟ್ಕೊಂಡು ನಾನು 6 o'clockಗೆ ಎದ್ದೆ. ಎದ್ದಿದ ತಕ್ಷಣ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಿದೆ, ಫ್ರೆಶ್ ಅಪ್ ಆಗಿ ಕೆಲಸ ಶುರು ಮಾಡಿಕೊಂಡೆ. ಆಲ್ರೆಡಿ ನೈಟೇ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದರಿಂದ ಕಿಚನಲ್ಲಿ ಅಷ್ಟು ಕೆಲಸ ಇರಲಿಲ್ಲ. ಜಸ್ಟು ಮನೆಯನ್ನೆಲ್ಲ ಗುಡಿಸಿ ಸ್ವಲ್ಪ ಒರೆಸ್ಕೋಬೇಕಿತ್ತು. ಹಾಗಾಗಿ ಮನೆಯೆಲ್ಲ ನೀಟಾಗಿ ಗುಡಿಸ್ಕೊಂಡು ಹೊರಗಡೆ ಸಹ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಮನೆನ ಒರೆಸ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ನನಗೆ ಎದ್ದಿದ ತಕ್ಷಣ ಎವ್ರಿ ಡೇ ಮಾರ್ನಿಂಗ್ 1 ಲೀಟರ್ ನೀರನ್ನು ಕುಡಿದು ಅಭ್ಯಾಸ. ಸೊ ವಿತೌಟ್ ಮಿಸ್ ನಾನು ದಿನಾಲೂ 1 ಲೀಟರ್ ನೀರು ಕುಡಿತೀನಿ. ಎಂಟಿ ಸ್ಟಮಕ್ಕಲ್ಲಿ ನೀರು ಕುಡಿಯೋದು ಸ್ವಲ್ಪ ಕಷ್ಟನೇ, ಕಷ್ಟ ಆದರೂ ಪರವಾಗಿಲ್ಲ ಅಂದ್ಕೊಂಡು ನಾನು ಕುಡಿದ್ಬಿಡ್ತೀನಿ. ಇದು ಒಂಥರ ಒಳ್ಳೆ ಅಭ್ಯಾಸ ಅಂತಲೇ ಹೇಳ್ಬೋದು. ಬಾಡಿನ ಹೈಡ್ರೇಟ್ ಆಗಿಡುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ವಾರದ ದಿನಗಳಲ್ಲಿ ಅಂದರೆ ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂದರೆ ಒಬ್ಬೊಬ್ಬರು ಒಂದೊಂದು ದಿನನ ಫಾಲೋ ಮಾಡ್ತಾರೆ. ಈ ದಿನಗಳಲ್ಲಿ ಈ ಥರ ಎಲ್ಲ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ. ಏನೋ ಒಂಥರ ಅನಿಸ್ತಾ ಇರುತ್ತೆ. ನನಗೂ ಹಾಗೆ ಆಗುತ್ತೆ ಒಂದೊಂದ್ಸಲ. ಹೇಗೆ ಅಂದರೆ ನೈಟ್ ಸ್ವಲ್ಪ ಸರಿಯಾಗಿ ನಿದ್ದೆ ಇರೋದಿಲ್ಲ, ಬೆಳಗ್ಗೆ ಟೈಮ್ ಎದ್ದೊಳೋದಕ್ಕಾಗೋದಿಲ್ಲ, ಮತ್ತೆ ಕೆಲಸಕ್ಕೆ ಹೋಗಬೇಕು, ಅದಿನ್ನ ಟೈಮೇ ಇರೋದಿಲ್ಲ. ಈ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ. ಅಂಥ ಟೈಮಲ್ಲಿ ನಾನು ಹಾಗೆ ಹೋಗಿಬಿಡ್ತೀನಿ. ನೆಕ್ಸ್ಟ್ ಮನೆಯಲ್ಲಿ ನಮ್ಮಮ್ಮ ಇರ್ತಾರೆ. ಸೊ ನಮ್ಮಮ್ಮ ಎಲ್ಲ ಮಾಡ್ಕೊಂಡು ಬಿಡ್ತಾರೆ. ಸೊ ಬಟ್ ಅಂದರೂ ನನಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ.
ಹಾಗೆ ನಾನು ಮಾರ್ನಿಂಗ್ ಟೈಮ್ ಬೇಗ ಎದ್ದು ಈ ಥರ ಜಾಸ್ತಿ ಕ್ಲೀನಿಂಗ್ ಕೆಲಸ ಏನೂ ಇಲ್ಲ ಅಂದರೆ ಟೈಮ್ ಸ್ವಲ್ಪ ಜಾಸ್ತಿ ಇದ್ದರೆ ಮಾರ್ನಿಂಗ್ ವಾಕ್ ಕೂಡ ಹೋಗ್ತೀನಿ. ಬಟ್ ಈ ಥರ ಕೆಲಸಗಳಲ್ಲೆಲ್ಲ ಇದ್ದಾಗ ಇದನ್ನೇ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಯಾಕೆಂದರೆ ಇದು ಒಂಥರ ಬಾಡಿಗೆ ಫುಲ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಬಗ್ಗಿ ಹೇಳೋದು, ಓಡಾಡಿಕೊಂಡು ಎಲ್ಲ ಕೆಲಸ ಮಾಡೋದು ಒಂಥರ ಬಾಡಿ ಫುಲ್ ಫ್ರೀ ಅಂತ ಅನಿಸುತ್ತೆ. ಬಾಡಿಗೆ ಚೆನ್ನಾಗಿ ಎಕ್ಸಸೈಸ್ ಕೂಡ ಆಗುತ್ತೆ. ಸೊ ಹಾಗಾಗಿ ನಾನು ಮನೆ ಕೆಲಸಗಳನ್ನೇ ಸ್ವಲ್ಪ ಜಾಸ್ತಿ ತೊಗೊಂಡು ಮಾಡ್ತೀನಿ. ಒಂದೊಂದ್ಸಲ ಅಂತೂ ಏನೂ ಮಾಡೋದು ಬೇಡಪ್ಪ ಅನಿಸ್ಬಿಡುತ್ತೆ. ಒಂಥರ ಮಾಡಿದ ಕೆಲಸನೇ ಮಾಡಿ ಬೋರ್ ಆಗಿಬಿಡುತ್ತೆ ಅಥವಾ ಬಾಡಿ ಟಯರ್ಡ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಏನೂ ಮಾಡೋದು ಬೇಡಪ್ಪ, ಸುಮ್ಮನೆ ಒಂದು ಕಡೆ ಕುತ್ಕೊಂಡು ಬಿಡೋಣ, ಒಂದು ಫೋನ್ ನೋಡ್ಕೊಂಡು ಕುತ್ಕೊಬಿಡೋಣ ಅಥವಾ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಡೋಣ, ಯಾರಾದರೂ ಎಲ್ಲ ಕೆಲಸನೂ ಮಾಡಿಕೊಟ್ರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಅದು ನನಗೆ ಅಂತಲೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಹೌಸ್ ವೈಫ್ ಆಗಿರ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲರಿಗೂ ಈ ಫೀಲ್ ಬಂದೇ ಬರುತ್ತೆ. ಹಾಗೆಲ್ಲ ಅನಿಸಿದ್ರೂ ಸಹ ಏನೋ ಸ್ವಲ್ಪ ಟೈಮ್ ನಮ್ಮ ಸಮಯ ಅಂತ ನಾವು ತಗೋಬೋದು. ಅದು ಬಿಟ್ಟರೆ ಆ್ಯಸ್ ಅ ವುಮೆನ್ ಅದೇ ರೂಟೀನ್, ನಮ್ಮ ಜವಾಬ್ದಾರಿಗಳು ಏನೇನಿರುತ್ತೆ ಅದನ್ನು ನಾವು ನಿಭಾಯಿಸಲೇಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನಕ್ಕೆ ಹೋಗೋಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ತಿಂಡಿಗೆ ಟೊಮೊಟೊ ಬಾತ್ ಮತ್ತು ನನ್ನ ಮಗನಿಗೆ ಬ್ರೆಡ್ ಪಿಜ್ಜಾ ಮಾಡಿಕೊಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ತರಕಾರಿ ಎಲ್ಲ ಹೊರಗೆ ಎತ್ತಿಟ್ಟೆ. ಸೊ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮಮ್ಮ ಎಲ್ಲ ಕಟ್ ಮಾಡಿ ಇಟ್ಟಿರ್ತೀನಿ ಅಂತ ಹೇಳಿದರು. ಸೊ ಅವರೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಪ್ರೀವಿಯಸ್ ಡೇ ನಾನ್ ವೆಜ್ ತಿಂದಿದ್ದರಿಂದ ಸ್ನಾನ ಮಾಡ್ಕೊಂಡು ಬಂದು ನಾನು ಹೊಸ್ಲಿಗೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ನಾನ ಆಗಿದ ನಂತರ ನಾನು ಮತ್ತೆ ನೀಟಾಗಿ ಹೊಸ್ಲನ್ನೆಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಬಿಡಿಸಿ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಆಲ್ರೆಡಿ 7:15 ಅಷ್ಟು ಟೈಮ್ ಆಗಿತ್ತು. ತಿಂಡಿ ಕೂಡ ಪ್ರಿಪೇರ್ ಮಾಡಬೇಕಾಗಿತ್ತು. ಹಾಗಾಗಿ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಮುಡಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡಿಕೊಂಡೆ. ಈವನ್ ಪೂಜೆನೂ ಕೂಡ ನಾವು ಹರಿಬರಿಯಿಂದ ಮಾಡೋದಕ್ಕಾಗಲ್ಲ. ಕುತ್ಕೊಂಡು ನೆಮ್ಮದಿಯಿಂದ ದೇವ್ರ ಧ್ಯಾನ ಮಾಡಿಕೊಂಡು ಪೂಜೆ ಮಾಡಬೇಕು. ओम पूज्याय राघवेंद्राय सत्यधर्मरताय चक्षुषाय कल्पवृक्षाय नमः कामधेनवे।
ನಾನು ಮೊದಲೇ ಹೇಳ್ದಾಗೆ ತಿಂಡಿಗೆ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ನಾನು ಲೈಟಾಗಿ ಮಸಾಲೆ ಕೂಡ ರುಬ್ಕೊಂಡೆ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಗೆ ಹಸಿ ತೆಂಗಿನ ತುರಿ ಜೊತೆಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡೆ. ಹಾಗೆ ನನ್ನ ಮಗ ಇನ್ನೂ ಮಲ್ಗೆ ಇದ್ದ, ಸ್ಕೂಲಿಗೆ ಬೇರೆ ತುಂಬಾ ಟೈಮ್ ಆಗ್ತಿತ್ತು. ಸೊ ನಿಮಗೆ ಗೊತ್ತು ಮಕ್ಕಳು ಎಷ್ಟು ಸತಾಯಿಸ್ತಾರೆ ಸ್ಕೂಲಿಗೆ ಹೋಗಬೇಕು, ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗಬೇಕು ಅಂದರೆ. ಸೊ ಅದಕ್ಕೆ ಹಾಗಾಗಿ ಅವನು ಕೂಡ ಬೇಗ ಎಬ್ಬಿಸ್ತಾ ಇದ್ದೆ. ಅವನ್ನ ಎಬ್ಬಿಸಿ ನೆಕ್ಸ್ಟು ನಾನು ಇಲ್ಲಿ ಟೊಮೊಟೊ ಬಾತ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಮಸಾಲ ಸ್ಪೈಸಸ್ ಹಾಕಿ ಹಸಿರು ಮೆಣಸಿನ್ಕಾಯಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದ ನಂತರ ಜೊತೆಗೆ ಈರುಳ್ಳಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಸೊಪ್ಪುಗಳು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದ ನಂತರ ಟೊಮೊಟೊನ ಹಾಕಿ ಟೊಮೊಟೊನ ಫ್ರೈ ಮಾಡ್ಕೊಳ್ಳುವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಜೊತೆಯಲ್ಲಿ ಸ್ವಲ್ಪ ಅರಿಶಿನ ಪುಡಿ. ಸೊ ಈ ಟೊಮೊಟೊ ಜೊತೆ ಉಪ್ಪನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂಥರ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅಂದರೆ ನಾವು ಮೊದಲೇ ಎಲ್ಲ ಚಾಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು 15-20 ಮಿನಿಟ್ಸಲ್ಲೆಲ್ಲ ಒಗ್ಗರಣೆ ಹಾಕಿಬಿಟ್ಟು ಈ ರೆಸಿಪಿನ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಈಸಿ ರೆಸಿಪಿ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಇವಾಗ ಟೊಮೊಟೊ ಎಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಕೂಡ ಆಗಿದೆ. ನೆಕ್ಸ್ಟು ನಾನು ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಆ ಮಸಾಲೆಗೆ ಅಕ್ಕಿ ಎಲ್ಲ ನೀಟಾಗಿ ಹೊಂದ್ಕೋಬೇಕು, ಆ ಥರ ಒಂದು ನೀಟಾಗಿ ಮಿಕ್ಸ್ ಕೊಟ್ಕೊಂಡು ನೀರು ಹಾಕೋದಕ್ಕಿಂತ ಮುಂಚೆ ಒಂದು 2 ನಿಮಿಷಗಳ ಕಾಲ ನಾನು ಮಸಾಲೆ ಅಕ್ಕಿ ಅದೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನೆಕ್ಸ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಇದಕ್ಕೆ 2 ವಿಜಿಲ್ನ ಕೂಗಿಸ್ಕೊಂಡೆ. ಜೊತೆಗೆ ನಂದು ಮತ್ತು ನನ್ನ ಮಗಂದು ಲಂಚ್ ಬ್ಯಾಗ್ ಎರಡನ್ನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮಗನಿಗೆ 2 ಬ್ರೇಕ್ಸ್ ಇರುತ್ತೆ, ಸೊ ಹಾಗಾಗಿ ಅವನಿಗೆ 2 ಬಾಕ್ಸ್ ಹಾಕಬೇಕು. ಸೊ ಒಂದು ಬಾಕ್ಸಲ್ಲಿ ಬೇಯಿಸಿರೋ ಜೋಳ ಮತ್ತು ಬನಾನಾ ಹಾಕಿಬಿಟ್ಟು ಇನ್ನೊಂದು ಬಾಕ್ಸಿಗೆ ಬ್ರೆಡ್ ಪಿಜ್ಜಾ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಈ ಬ್ರೆಡ್ ಪಿಜ್ಜಾ ಅಂದರೆ ತುಂಬಾ ಇಷ್ಟ. ಸೊ ಹೊರಗಡೆ ಕೊಡಿಸೋದಕ್ಕಿಂತ ನಾನು ಮನೆಯಲ್ಲೇ ಈ ಥರ ಅವನಿಗೆ ಬ್ರೆಡ್ ಪಿಜ್ಜಾನ ಮಾಡಿ ಕೊಡ್ತೀನಿ. ಇದನ್ನು ನಾನು ತವಾ ಮೇಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮೊದಲು ತವಾನ ಇಟ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅದಾದ ನಂತರ ಫ್ಲೇಮ್ನ ಫುಲ್ಲು ಲೋನಲ್ಲಿ ಇಟ್ಬಿಟ್ಟು ಬ್ರೆಡ್ ಸ್ಲೈಸ್ನ ಹಾಕಿಬಿಟ್ಟು 2 ಕಡೆನೂ ಬಿಸಿ ಮಾಡ್ಕೋಬೇಕು. ಇದು ಮಾಡೋವರೆಗೂ ಫ್ಲೇಮ್ ಲೋನಲ್ಲೇ ಇರಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬ್ರೆಡ್ ಸೀದೋಗಿಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬ್ರೆಡ್ನ 2 ಕಡೆನೂ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ನಾನು ಸ್ವಲ್ಪ ಟೊಮೊಟೊ ಕೆಚಪ್ನ ಹಾಕ್ಕೊಂಡೆ. ಜೊತೆಯಲ್ಲಿ ಸ್ಲೈಸ್ ಚೀಸ್ ಇತ್ತು, ಅದನ್ನು ಸಹ ನಾನಿಲ್ಲಿ ಸ್ಮಾಲ್ ಪೀಸಸ್ ಹಾಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಬೇಯಿಸಿಟ್ಕೊಂಡಿರೋಂತಹ ಜೋಳ ಇತ್ತು, ಸೊ ಅದನ್ನು ಕೂಡ ನಾನು ಸ್ವಲ್ಪ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಜೋಳ ಇಲ್ಲ ಅಂದರೂ ಕೂಡ ನಮ್ಮಲ್ಲಿ ಯಾವುದೇ ಒಂದು ವೆಜಿಟೇಬಲ್ ಇದ್ದರೂ ಕೂಡ ಅದನ್ನು ಬೇಯಿಸ್ಬಿಟ್ಟು ನಾವು ಈ ಬ್ರೆಡ್ ಪಿಜ್ಜಾಗೆ ಯೂಸ್ ಮಾಡ್ಕೋಬೋದು. ಕಾರ್ನ್ ಹಾಕಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಅದಾದ ನಂತರ ನಾನಿಲ್ಲಿ ಖಾರಕ್ಕೆ ಟೇಸ್ಟಿಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಗೆ ಸ್ವಲ್ಪ ಆರೆಗಾನೋ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಹಾಕಿದ್ಮೇಲೆ ಕೊನೆಯದಾಗಿ ನಾನು ಸ್ವಲ್ಪ ಪನ್ನೀರನ್ನು ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮೇಲೆ ಹಾಗೆ ಅದೆಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಬ್ರೆಡ್ ಪಿಜ್ಜಾ ರೆಡಿ ಆಗುತ್ತೆ. ಹೊರಗಡೆ ಕೊಡಿಸೋದಕ್ಕಿಂತ ಮನೆಯಲ್ಲೇ ಈ ಥರ ಟೇಸ್ಟಿಯಾಗಿ ಮಾಡಿಕೊಟ್ರೆ ಹೆಲ್ದಿ ಕೂಡ ಇರುತ್ತೆ, ಹಾಗೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಂಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಎವ್ರಿ ಆಲ್ಟರ್ನೇಟ್ ಡೇಸ್ ಕೇಳ್ತಾನೆ ನನಗೆ ಬ್ರೆಡ್ ಪಿಜ್ಜಾ ಬೇಕು ಅಂತ. ಮತ್ತು ಬಾಕ್ಸಿಗೆ ಹಾಕಿದ್ರೆ ಎಲ್ಲ ಫುಲ್ಲು ಖಾಲಿ ಮಾಡ್ಕೊಂಡು ಬರ್ತಾನೆ, ಅವ್ನು ಸ್ವಲ್ಪನೂ ಉಳಿಸೋದಿಲ್ಲ.
ಬ್ರೆಡ್ ಪಿಜ್ಜಾ ಆಗೋಷ್ಟರಲ್ಲಿ ಟೊಮೊಟೊ ರೈಸ್ ಕೂಡ ಆಗಿತ್ತು. ಸೊ ಅದು ಕಂಪ್ಲೀಟಾಗಿ ವಿಷಲ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿಕೊಂಡೆ. ಸ್ನಾನ ರೆಡಿ ಅಲ್ಲ ಇಡು, ಇವಾಗ ಸಾಕಿಡು, ಸಾಕಿಡ್ಮಾ. ರೆಡಿನ ಸ್ಕೂಲ್ಗೆ? ನಮಸ್ಕಾರ ಮಾಡ್ಕೋ ದೇವ್ರಿಗೆ. ಏನು ಮಾಡಿದ್ದೀನಿ ನಿಂಗೆ ಇವತ್ತು ಗೊತ್ತಾ? ಬಿಡು ಅಲ್ಲಿಡು. ಬ್ರೆಡ್ ಪಿಜ್ಜಾ ಉಲ್ಟಾ ಹೇಳ್ತಾವನೆ. ಬಾ ಹಿಂದಕ್ಕೆ ಬಾ, ಹಿಂದಕ್ಕೆ ಬಾ. ಬೂವಾ ಕೊಡ್ಲ ತಿಂತೀಯಾ? ಎತ್ಕೋ ಈ ಪ್ಲೇಟಿಗೆ ಇಕ್ಕೋ. ನಿಧಾನ ಅಮ್ಮ, ಅಪ್ಪಂಗೆ ಹೇಳೋಗಿ ಹೋಗಿ ಕರ್ಕೊಂಡು ಹೋಗ್ಬೇಕಂತೆ ಅಂತ. ಫೈನಲ್ ಆಗಿ ಎಲ್ಲ ರೆಡಿ ಆಯಿತು. ಎಲ್ಲ ರೆಡಿ ಮಾಡಿಕೊಂಡು ನಾನು ತಿಂಡಿ ತಿಂದ್ಕೊಂಡು ಹೊರಡೋಣ ಅಂದ್ಬಿಟ್ಟು ತಿಂಡಿ ತಿನ್ಕೊತಾ ಇದ್ದೀನಿ. ಒಂದೊಂದ್ಸಲ ತಿಂಡಿ ತಿನ್ನೋಕ್ಕೂ ಕೂಡ ಟೈಮ್ ಇರಲ್ಲ, ಅಷ್ಟು ಲೇಟ್ ಆಗಿಬಿಡುತ್ತೆ. ಆವಾಗ ಒಂದು 5 ನಿಮಿಷದಲ್ಲೇ ಬೇಗ ಬೇಗ ತಿಂದ್ಬಿಡೋದು, ಇಲ್ಲ ಟೈಮೇ ಇಲ್ಲ ಅಂದರೆ ಸ್ವಲ್ಪ ಬಾಕ್ಸಿಗೆ ಹಾಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತೀನಿ. ಯಾಂಶ್ ಬಾಯ್. ಚಿನ್ನಿ ಅದೆಲ್ಲ ಎತ್ಕೊಂಡೋಗು, ಊಟದ ಬ್ಯಾಗೆಲ್ಲ. ಈವನ್ ಪ್ರಾಪರಾಗಿ ರೆಡಿ ಆಗೋಕ್ಕೂ ಸಹ ನನಗೆ ಟೈಮ್ ಸಿಗೋದಿಲ್ಲ. ಮನೆಯಿಂದ ಆಫೀಸ್ಗೆ 30 ಕಿಲೋಮೀಟರ್ಸ್, ಆಲ್ಮೋಸ್ಟ್ 2 ಅವರ್ಸಿಂದ 2.5 ಅವರ್ ಜರ್ನಿ ಆಗುತ್ತೆ. ಸೊ ಹಾಗಾಗಿ ನಾನು ಆಫೀಸಲ್ಲೇ ಹೋಗಿ ರೆಡಿ ಆಗ್ತೀನಿ. ಕಸನೇ ಅನ್ಕೊತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಸರ್ 5313 OT 5313.
ಇದಾಗಿತ್ತು ನನ್ನ ಗುರುವಾರದ ಮಾರ್ನಿಂಗ್ ಬ್ಯುಸಿ ರೊಟೀನ್ ವ್ಲಾಗ್. ಅಂದರೆ ನಾನು ಎಷ್ಟೊತ್ತಿಗೆ ಎದ್ದೇಳ್ತೀನಿ, ಮನೆಯಲ್ಲಿ ಏನೆಲ್ಲ ಕೆಲಸ ಇರುತ್ತೆ, ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡ್ತೀನಿ, ಮನೆ ಮತ್ತು ಆಫೀಸ್ನ ಎರಡನ್ನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವ್ಲಾಗಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ವ್ಲಾಗ್, ಡೈಲಿ ವ್ಲಾಗ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಅಂದರೆ ನನಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋಕ್ಕೆ ನನಗೆ ಒಂಥರ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹಾಗೆ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಸೋ ಮಚ್.